ಅರ್ಪಿಸುವ ನೋಡುವ ಪುಸ್ತಕ ಸರಣಿ. ಪುಸ್ತಕಗಳು ಕೇವಲ ಅಕ್ಷರಗಳ ರಾಶಿಯಲ್ಲ, ಅವು ಬದುಕಿಗೆ ದರ್ಶನ ನೀಡುತ್ತವೆ. ಚಿತ್ರ ಸಾಹಿತ್ಯವು ಅಂತಹದ್ದೇ ಮಹತ್ವವನ್ನ ಹೊಂದಿದೆ. ಒಂದು ಮೂಕ ಚಿತ್ರವು ಸರ್ವ ಅರ್ಥಗಳನ್ನ ತಿಳಿಸುವ ವಿಶೇಷತೆಯನ್ನ ಹೊಂದಿದೆ. ಶ್ರೀ ಗುರುಬಸವ ಚಿತ್ರಚರಿತ ಅಂತಹದ್ದೇ ಒಂದು ವಿಶಿಷ್ಟವಾದ ಚಿತ್ರ ಸಂಪುಟ. ಈ ಪರಿಕಲ್ಪನೆಯನ್ನು ಕುಂಚಕಲೆಯಾಗಿಸಿದವರು ಶ್ರೀ ಚಂದ್ರಶೇಖರ ಭೀಮಣ್ಣಪ್ಪ ಸೋಮಶೆಟ್ಟಿಯವರು. ಭಕ್ತಿ, ಜ್ಞಾನ ಮತ್ತು ಕಲೆಯ ಸಂಗಮವಾಗಿರುವ ಈ ಕೃತಿ ವಚನ ಹರಿಕಾರ ಬಸವಣ್ಣನವರ ಜೀವನ ಚರಿತೆಯನ್ನು ಚಿತ್ರಮಯವಾಗಿಸಿರುವ ಗ್ರಂಥ. ಆಧ್ಯಾತ್ಮಿಕ ಲೋಕದ ಶರಣ ಬಸವರ ಜೀವನದ ಮೌಲ್ಯಗಳನ್ನು ಚಿತ್ರನೋಟ ಹಾಗೂ ಅಕ್ಷರಗಳ ಮೂಲಕ ಅದ್ಭುತವಾಗಿ ಕಟ್ಟಿಕೊಟ್ಟಿರುವ ಈ ಪುಸ್ತಕದ ಅಂತರಾಳವನ್ನೊಮ್ಮೆ ನೋಡಿ. ಇದು ಬಸವ ಶರಣರ ಜೀವನ ಚರಿತ್ರೆ ಮಾತ್ರವಲ್ಲ, ಇದೊಂದು ದೃಶ್ಯ ಕಾವ್ಯ. ಇದರ ಮುಖಪುಟದಲ್ಲಿ ಬಸವಣ್ಣನವರ ದಿವ್ಯ ಮುಖ ದರ್ಶನವಿದೆ. ಕೃತಿಯ ಮೊದಲಿಗೆ ಜಗದ ಮಹಾನ್ ಚೇತನ ಬಸವಣ್ಣನವರ ಕುರಿತಾಗಿ ಮಹನೀಯರು ನೀಡಿರುವ ನುಡಿ ಸಂದೇಶವಿದೆ. ಕೃತಿಯ ಪ್ರಮುಖ ಭಾಗವಾಗಿರುವ ಚಿತ್ರ ಸಂಪುಟದೊಳಗೆ ಬಸವಣ್ಣನವರ ಸಂಪೂರ್ಣ ಜೀವನ ಚಿತ್ರಣವನ್ನು ಕಣ್ಣಿಗೆ ಕಾಣಿಸಿದ್ದಾರೆ. ಹೆಸರೇ ಸೂಚಿಸುವಂತೆ ಈ ಪುಸ್ತಕದಲ್ಲಿ ಗುರು ಬಸವರ ಜೀವನದ ಪ್ರಮುಖ ಘಟ್ಟಗಳನ್ನು ವರ್ಣಮಯ ಚಿತ್ರಗಳ ಮೂಲಕ ವಿವರಿಸಲಾಗಿದೆ. ಇದು ಬಸವಣ್ಣನವರು ಬದುಕಿದ್ದ ಕಾಲಘಟ್ಟಕ್ಕೆ ಕೊಂಡೊಯ್ಯುತ್ತದೆ. ಬಾಗೇವಾಡಿಯ ಅಗ್ರಹಾರದ ಬೀದಿ ನೋಟ, ಮಾದರಸ ಮತ್ತು ಮಾದಲಾಂಬಿಕೆಯವರು ನಂದಿ ದೇವಾಲಯದಲ್ಲಿ ಪ್ರಾರ್ಥಿಸುವುದು, 12ನೇ ಶತಮಾನದ ಬಸವಣ್ಣನವರ ಕಲ್ಯಾಣ ಕ್ರಾಂತಿ, ಶರಣ ಸಂಸ್ಕೃತಿ, ಭಕ್ತಿಯ ಭಾವ, ಹೀಗೆ ಆರಂಭವಾಗಿ ಬಸವಣ್ಣನವರ ಪರಿಚಯವಾಗುತ್ತದೆ. ಅವರ ಆಧ್ಯಾತ್ಮಿಕ ಸಾಧನೆ ಹಾಗೂ ಸಮಾಜ ಸುಧಾರಣೆಯ ದೃಷ್ಟಿಕೋನಗಳನ್ನು ಅರ್ಥವಾಗುವಂತಹ ಶೈಲಿಯಲ್ಲಿ ಕಾಣಿಸಿರುವುದು ಈ ಪುಸ್ತಕದ ಜೀವಾಳ. ಪ್ರತಿಯೊಂದು ಚಿತ್ರದ ವಿವರಣೆಯು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಸಸಾರವಾಗಿ ತಿಳಿಸಲಾಗಿದೆ. ಬಾಲಬಸವ ಆಟವಾಡುತ್ತಿರುವ ಮುದ್ದು ಮೊಗದ ಚಿತ್ರ ಮನಸೆಳೆಯುತ್ತದೆ. ಆ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗಿದ್ದ ದಯಾಸ್ಪರ್ಶಿ ಗುಣ, ಮಾನವತಾವಾದಿ ಹಾಗೂ ಕರುಣಾಳು ಬಸವರನ್ನು ಸ್ಮರಿಸುತ್ತದೆ. ಗುರು ಶಿಷ್ಯ ಪರಂಪರೆ, ಶರಣರು ಹಾಗೂ ವಚನಕಾರರ ಸಂದರ್ಭೋಚಿತ ಭಕ್ತಿಯ ಪರಾಕಾಷ್ಠೆಯನ್ನು ಚಿತ್ರಸಹಿತವಾಗಿ ಇಲ್ಲಿ ದಾಖಲಿಸಿದ್ದಾರೆ. ಜ್ಞಾನಾಸಕ್ತರಾದ ಬಸವರು ಪ್ರಬುದ್ಧಾವಸ್ಥೆಗೆ ಬಂದು ಬಸವಯೋಗ ಹಾಗೂ ಮಹಾಲಿಂಗದ ಪ್ರಭೆಯಿಂದ ಬೆಳಗುತ್ತಾರೆ. ಬಸವಣ್ಣನವರು ಕಾರ್ಯೋನ್ಮುಖರಾದ ವೈಖರಿ, ಅಕ್ಷರ ಮತ್ತು ಆತ್ಮ ಸಾಕ್ಷಾತ್ಕಾರ, ದೇವನೊಲುಮೆ, ಅನುಭವ ಮಂಟಪದಲ್ಲಿ ವಚನಕಾರರ ವಚನ ಕ್ರಾಂತಿ, ಹೀಗೆ ಭಕ್ತಿ ಕಾಂಡದ ಬಸವಣ್ಣನವರು ಹಾಗೂ ವಚನ ಹರಿಕಾರರ ಸಂಗಡವನ್ನು ದೃಶ್ಯಗಳಲ್ಲಿ ಕಾಣಿಸಿದ್ದಾರೆ. ನಿರಾಕಾರವಾದ ಅರುಹಿನ ಕುರುಹಾದ ಸಾಕಾರ ರೂಪ ಇಷ್ಟಲಿಂಗ ಚಿತ್ರಣ, ಬಸವಾದಿ ಶರಣರ ವಿಚಾರ ವಿಮರ್ಶೆ, ವಚನ ಗಂಟುಗಳೊಂದಿಗೆ ಶರಣರ ಬಳಗ ಸಾಗುತ್ತಿರುವ ದೃಶ್ಯ, ಕೊನೆಗೆ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಜನಮಾನಸದಲ್ಲಿ ಮೂರ್ತಗೊಂಡ ಬಸವಣ್ಣನವರ ಸಮಗ್ರ ನೋಟವು ಒಂದು ದೃಶ್ಯ ಸೆಲೆಯಾಗಿದೆ. ಚಿತ್ರಗಳಲ್ಲಿಯ ಸಂದರ್ಭ, ಆಕೃತಿಗಳ ಹಾವಭಾವ, ದೃಶ್ಯ ರೂಪಗಳು ಹೃದಯ ಸ್ಪರ್ಶಿಯಾಗಿವೆ. ಶರಣ ಸಾಹಿತ್ಯವು ಇಂದಿನ ಯುವ ಪೀಳಿಗೆಗೆ ತಲುಪಬೇಕು ಎಂಬ ಉದಾತ್ತ ಉದ್ದೇಶದಿಂದ ಚಿತ್ರಕಲೆಯ ಮೂಲಕ ಚರಿತ್ರೆಯನ್ನ ಸಾದರಪಡಿಸುವುದು ಒಂದು ಸವಾಲಿನ ಕೆಲಸ. ಆದರೆ ಈ ಪುಸ್ತಕದಲ್ಲಿ ಆ ಸವಾಲನ್ನು ಯಶಸ್ವಿಯಾಗಿ ಎದುರಿಸಲಾಗಿದೆ. ಪ್ರತಿ ಚಿತ್ರವು ಒಂದು ಕಥೆಯನ್ನ ಹೇಳುತ್ತದೆ. ಪ್ರತಿ ಕಥೆಯು ಒಂದು ಜೀವನ ಪಾಠವನ್ನು ಕಲಿಸುತ್ತದೆ. ಬಸವಣ್ಣನವರ ಬಾಲ್ಯ, ಯೌವನ ಹಾಗೂ ಬದುಕಿನ ಕೊನೆ ಕ್ಷಣಗಳನ್ನು ಚಿತ್ರಿಸಿರುವುದು ಓದುವ ಹಾಗೂ ನೋಡುವ ಮೂಲಕ ನೇರವಾಗಿ ಆ ಕಾಲಘಟ್ಟಕ್ಕೆ ಹೋದಂತಹ ಅನುಭವ ನೀಡುತ್ತದೆ. ಚಿತ್ರಕಲಾ ಇತಿಹಾಸದಲ್ಲಿ ಶರಣ ಸಂಸ್ಕೃತಿಯ ಈ ಚಿತ್ರ ಗ್ರಂಥ ಮೈಲಿಗಲ್ಲಾಗಲಿದೆ. ಅಕ್ಷರ ಮತ್ತು ಚಿತ್ರಗಳ ಅಪೂರ್ವ ಸಂಗಮದಂತಹ ಮತ್ತಷ್ಟು ಒಳ್ಳೆಯ ಕೃತಿಗಳ ಪರಿಚಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಬುಕ್ ಬ್ರಹ್ಮ.